ಒಂದು ಸಹ ಹೇಳಿದ್ರೆ ಇವ್ರ ಹೆಸರು ರೆಫರ್ ಆಗಿಲ್ಲ ಅಂತಕ್ಕಂಥದ್ದು ಬಹಳ ದೊಡ್ಡ ಪ್ರಾಬ್ಲಮ್. ಟೆಕ್ನಿಕಲಿ ಸಮಸ್ಯೆ. ಖರ್ಗೆ ಅವ್ರ ಬಳಿ ಸ್ವಾಮೀಜಿ ಹೋದಾಗ ಮತ್ತು ಮುಖಂಡರು ಹೋದಾಗ ರೆಫರೇ ಆಗಿಲ್ಲ ಅಂತ ಖರ್ಗೆ ಅವ್ರು ಹೇಳ್ತಾರೆ. ಹಾಗಾದ್ರೆ ನೀವು ಜಿಲ್ಲೆ MLA-ಗಳಾಗಿ ಏನ್ ರೆಫರೇ ಮಾಡಿರ್ಲಿಲ್ಲ? ಹಾಗಾದ್ರೆ ನೋಡಿ, 4 ಹೆಸರು ರೆಕಮೆಂಡ್ ಮಾಡಿದಾರಂತ ಜಿಲ್ಲಾ ಅಧ್ಯಕ್ಷರು ಹೇಳ್ತಾರೆ. ಜಿಲ್ಲಾ ಅಧ್ಯಕ್ಷರು ಹೇಳಿದ್ದಾರೆ. KPCC ಅಂತ ರೆಕಮೆಂಡ್ ಮಾಡಬೇಕು ಸ್ಕ್ರೀನಿಂಗ್ ಕಮಿಟಿ ಆದ್ಮೇಲೆ. ಅಲ್ಲಿ ಹೋಗಿಲ್ಲ ಅಂತ ಅನ್ನೋದು ಇವತ್ತು ಪ್ರಮುಖವಾಗಿ ಕಾಣ್ತಾ ಇದೆ. ಯಾಕಂದ್ರೆ AICC ಅಧ್ಯಕ್ಷರು ಹೇಳಿದ ಮಾತನ್ನ ನಾನು ಹೇಳಿದ್ದೀನಿ. ಯಾಕಂದ್ರೆ ನನಗೆ ಏನ್ ಮಾಡಿದ್ರು, ಎಷ್ಟು ರೆಕಮೆಂಡ್ ಮಾಡಿದ್ರು ಹೆಸರು ಅನ್ನೋದು ನನಗೆ ಗೊತ್ತಿಲ್ಲ. ಈಗ ಅಲ್ಲಿ ಹೋದಾಗ ನಮಗೆ ಬಂದಿರುವಂತ ಉತ್ತರ ಇದೆ, ಇಲ್ಲ ಒಂದೇ ಹೆಸರು ರೆಫರ್ ಆಗಿತ್ತು ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ನಾನು ಕೇಳಿದ್ದೀನಿ, ಅವ್ರ ಗಮನಕ್ಕೆ ಕೂಡ ತಂದಿದ್ದೀನಿ. ಇವಾಗ ಹೋಗ್ತೀವಿ, ಅವ್ರು ಏನು ಚರ್ಚೆ ಮಾಡ್ತಾರೆ, ಏನು ವಿಚಾರಗಳನ್ನ ಹೇಳ್ತಾರೆ, ಅದ್ರ ಮೇಲೆ ನಾವು ನಿರ್ಧಾರ ತೆಗೆದುಕೊಳ್ತಾರೆ. ಇವ್ರ ಹೆಸರು ರೆಫರ್ ಆಗಿಲ್ಲ ಅಂತಕ್ಕಂಥದ್ದು ಬಹಳ ದೊಡ್ಡ ಪ್ರಾಬ್ಲಮ್. ಟೆಕ್ನಿಕಲಿ ಸಮಸ್ಯೆ. ಖರ್ಗೆ ಅವ್ರ ಬಳಿ ಸ್ವಾಮೀಜಿ ಹೋದಾಗ ಮತ್ತು ಮುಖಂಡರು ಹೋದಾಗ ರೆಫರೇ ಆಗಿಲ್ಲ ಅಂತ ಖರ್ಗೆ ಅವ್ರು ಹೇಳ್ತಾರೆ. ಹಾಗಾದ್ರೆ ನೀವು ಜಿಲ್ಲೆ MLA-ಗಳಾಗಿ ಏನ್ ರೆಫರೇ ಮಾಡಿರ್ಲಿಲ್ಲ? ಹಾಗಾದ್ರೆ ನೋಡಿ, 4 ಹೆಸರು ರೆಕಮೆಂಡ್ ಮಾಡಿದಾರಂತ ಜಿಲ್ಲಾ ಅಧ್ಯಕ್ಷರು ಹೇಳ್ತಾರೆ. ಜಿಲ್ಲಾ ಅಧ್ಯಕ್ಷರು ಹೇಳಿದ್ದಾರೆ. KPCC ಅಂತ ರೆಕಮೆಂಡ್ ಮಾಡಬೇಕು ಸ್ಕ್ರೀನಿಂಗ್ ಕಮಿಟಿ ಆದ್ಮೇಲೆ. ಅಲ್ಲಿ ಹೋಗಿಲ್ಲ ಅಂತ ಅನ್ನೋದು ಇವತ್ತು ಪ್ರಮುಖವಾಗಿ ಕಾಣ್ತಾ ಇದೆ. ಯಾಕಂದ್ರೆ AICC ಅಧ್ಯಕ್ಷರು ಹೇಳಿದ ಮಾತನ್ನ ನಾನು ಹೇಳಿದ್ದೀನಿ. ಯಾಕಂದ್ರೆ ನನಗೆ ಏನ್ ಮಾಡಿದ್ರು, ಎಷ್ಟು ರೆಕಮೆಂಡ್ ಮಾಡಿದ್ರು ಹೆಸರು ಅನ್ನೋದು ನನಗೆ ಗೊತ್ತಿಲ್ಲ. ಈಗ ಅಲ್ಲಿ ಹೋದಾಗ ನಮಗೆ ಬಂದಿರುವಂತ ಉತ್ತರ ಇದೆ, ಇಲ್ಲ ಒಂದೇ ಹೆಸರು ರೆಫರ್ ಆಗಿತ್ತು ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ನಾನು ಕೇಳಿದ್ದೀನಿ, ಅವ್ರ ಗಮನಕ್ಕೆ ಕೂಡ ತಂದಿದ್ದೀನಿ. ಇವಾಗ ಹೋಗ್ತೀವಿ, ಅವ್ರು ಏನು ಚರ್ಚೆ ಮಾಡ್ತಾರೆ, ಏನು ವಿಚಾರಗಳನ್ನ ಹೇಳ್ತಾರೆ, ಅದ್ರ ಮೇಲೆ ನಾವು ನಿರ್ಧಾರ ತೆಗೆದುಕೊಳ್ತೀವಿ. ಥ್ಯಾಂಕ್ ಯು.